ನಿಮಗೆ ತಿಳಿದಿದೆಯೇ, ಸಮುದ್ರದಲ್ಲಿ ಸಿಗುವ ಕಚ್ಚಾ ತೈಲ ನಮ್ಮ ಮನೆಯ LPG ಗ್ಯಾಸ್ ಆಗಿ ಹೇಗೆ ಪರಿವರ್ತನೆಗೊಳ್ಳುತ್ತದೆಂದು? ಮೊದಲಿಗೆ 1,000 ಟನ್ಗಳಷ್ಟು ಕ್ರೂಡ್ ಆಯಿಲ್ ಟ್ಯಾಂಕರ್ಗಳಿರುವ ದೊಡ್ಡ ಹಡಗುಗಳಲ್ಲಿ ಭಾರತದ ಬಂದರುಗಳಿಗೆ ತರಲಾಗುತ್ತದೆ. ನಂತರ ವಿಶೇಷ ಪೈಪ್ಲೈನ್ಗಳ ಮೂಲಕ ಕಚ್ಚಾ ತೈಲವನ್ನು ಶೋಧನಾ ಘಟಕಕ್ಕೆ ಕಳುಹಿಸಲಾಗುತ್ತದೆ. ಅಲ್ಲಿ ಕಚ್ಚಾ ತೈಲವನ್ನು ದೊಡ್ಡ ಸಂಸ್ಕರಣಾ ಘಟಕಗಳಲ್ಲಿ ತುಂಬಿಸಿ ಬಹಳ ಹೆಚ್ಚಿನ ತಾಪಮಾನದಲ್ಲಿ ಬಿಸಿ ಮಾಡಲಾಗುತ್ತದೆ. ಇಲ್ಲಿ ವಿಭಿನ್ನ ತಾಪಮಾನಗಳಲ್ಲಿ ವಿವಿಧ ಅಂಶಗಳನ್ನು ಬೇರ್ಪಡಿಸಲಾಗುತ್ತದೆ. ಅಂದರೆ ಕ್ರೂಡ್ ಆಯಿಲ್ನ ವಿವಿಧ ಅಂಶಗಳನ್ನು ಬೇರ್ಪಡಿಸಲಾಗುತ್ತದೆ. ವಿವಿಧ ಅಂಶಗಳಲ್ಲಿ LPG ಸಹ ಒಂದಾಗಿದೆ. ಇದು ಪ್ರೊಪೇನ್ ಮತ್ತು ಬ್ಯೂಟೇನ್ ಅನಿಲಗಳಿಂದ ನಿರ್ಮಿಸಲಾಗಿದೆ. ನಂತರ ಈ ಅನಿಲವನ್ನು ಶುದ್ಧಗೊಳಿಸಿ ಹೆಚ್ಚಿನ ಒತ್ತಡದಲ್ಲಿ ದ್ರವರೂಪಕ್ಕೆ ಪರಿವರ್ತಿಸಲಾಗುತ್ತದೆ. ಇದರಿಂದ ಅದನ್ನು ಸುಲಭವಾಗಿ ಸಂಗ್ರಹಿಸಲು ಮತ್ತು ಸಾಗಿಸಲು ಸಾಧ್ಯವಾಗುತ್ತದೆ. ಆಮೇಲೆ ಟ್ಯಾಂಕರ್, ಟ್ರಕ್ ಅಥವಾ ಪೈಪ್ಲೈನ್ಗಳ ಮೂಲಕ ಇದನ್ನು LPG ಫಿಲ್ಲಿಂಗ್ ಪ್ಲಾಂಟ್ಸ್ಗೆ ಕಳುಹಿಸಲಾಗುತ್ತದೆ. ಅಲ್ಲಿ ಯಂತ್ರಗಳು ಸರಿಯಾದ ತೂಕದಲ್ಲಿ ಗ್ಯಾಸನ್ನು ಗ್ಯಾಸ್ ಸಿಲಿಂಡರ್ಗಳಿಗೆ ತುಂಬಿಸುತ್ತವೆ. ನಂತರ ಸಿಲಿಂಡರ್ಗಳನ್ನು ಟ್ರಕ್ ಮೂಲಕ ನಗರಗಳು ಮತ್ತು ಗ್ರಾಮಗಳಿಗೆ ಸಾಗಿಸಲಾಗುತ್ತದೆ ಮತ್ತು ಕೊನೆಗೆ ನಮ್ಮ ಮನೆಯ ಅಡುಗೆ ಮನೆಯಲ್ಲಿ ಅಡುಗೆ ಇಂಧನವಾಗಿ ಬಳಸಲಾಗುತ್ತದೆ. ಇಂತಹ ಆಸಕ್ತಿಕರ ಮಾಹಿತಿಗಳನ್ನು ನೋಡಬೇಕಾದರೆ ಮತ್ತು ತಿಳಿಯಬೇಕಾದರೆ ಒನ್ ಅಂಡ್ ಆಲ್ ಭರಣಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.